ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿ ಆಚರಣೆ ಪೂರ್ವಭಾವಿ ಸಭೆ ನಗರದ ಸಿಡಿಪಿಒ ಕಚೇರಿ ಸಭಾಂಗಣದಲ್ಲಿ ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ, ನಗರಸಭೆ, ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಗಳ ಸಹಯೋಗದಲ್ಲಿ ಮಹರ್ಷಿ ವಾಲ್ಮೀಕಿ ಜಯಂತಿ ಆಚರಣೆ ಪೂರ್ವಭಾವಿ ಸಭೆ ಜರುಗಿತು. ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ತಹಸೀಲ್ದಾರ್ ಗೌಸಿಯಾ ಬೇಗಂ ಅವರು ಮಾತನಾಡಿ, ಅಕ್ಟೋಬರ್ 7ರಂದು ಜರುಗಲಿರುವ ಆದರ್ಶ ವ್ಯಕ್ತಿತ್ವದ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತ್ಯೋತ್ಸವವನ್ನು ನಿಮ್ಮೆಲ್ಲರ ಸಹಕಾರದಿಂದ ಗೌರವಯುತವಾಗಿ ಆಚರಿಸಬೇಕಿದೆ. ಆದ್ದರಿಂದ ಜಯಂತಿ ಆಚರಣೆ ಬಗ್ಗೆ ಸಮಾಜದ ಸಲಹೆ ಸೂಚನೆಗಳನ್ನು ನೀಡುವಂತೆ ಕೋರಿದರು. ಪೂರ್ವಭಾವಿ ಸಭೆಯಲ್ಲಿ ಹಲವು ಇಲಾಖೆಗಳ ಅಧಿಕಾರಿಗಳು ಗೈರಾಗಿರುವ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿ ಸಭೆಗೆ ಹಾಜರಾಗದ ಅಧಿಕಾರಿಗಳಿಗೆ ನೋಟಿಸ್ ನೀಡುವಂತೆ ಸಮುದಾಯದ ಮುಖಂಡರು ಒತ್ತಾಯಿಸಿದರು. ನಗರದಲ್ಲಿರುವ ಶ್ರೀ ಮಹರ್ಷಿ ವಾಲ್ಮೀಕಿ ವೃತ್ತದಲ್ಲಿ ನೂತನ ಭಾವಚಿತ್ರ ಹಾಕುವುದು, ಅಲ್ಲಿ ಬೀಸಾಡುವ ಕಸದ ನಿಯಂತ್ರಿಸುವಂತೆ ನಗರಸಭೆಗೆ ವಿಜಯಕುಮಾರ್ ಆಗ್ರಹಿಸಿದರು. ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾ ತಾಲೂಕು ಘಟಕದ ಅಧ್ಯಕ್ಷ ಟಿ. ನರಸಿಂಹ ನಾಯಕ್ ಅವರು ಮಾತನಾಡಿದರು. ಮಳೆಯಿಂದಾಗಿ ಕಾರ್ಯಕ್ರಮ ಅಸ್ತವ್ಯಸ್ತವಾಗಿತ್ತು. 60,000 ಜನಸಂಖ್ಯೆಯುಳ್ಳ ಸಮುದಾಯದವರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ದು ಸೂಕ್ತ ವ್ಯವಸ್ಥೆ ಮಾಡಬೇಕು ಎಂದರು. ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿ ರಾಘವೇಂದ್ರ ವರ್ಮಾ ಅವರು ಮಾತನಾಡಿ, ಕಾರ್ಯಕ್ರಮದ ಎಲ್ಲ ರೂಪರೇಷೆಗಳ ಬಗ್ಗೆ ಮಾಹಿತಿ ಪಡೆಯಲಾಗಿದೆ. ಸಂಬಂಧಿಸಿದ ನಗರಸಭೆ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಅಸ್ತವ್ಯಸ್ತವಾಗದಂತೆ ಸೂಕ್ತ ವ್ಯವಸ್ಥೆ ಮಾಡಲಾಗುವುದು ಎಂದು ತಿಳಿಸಿದರು. ಸ್ಟಾರ್ಟ್ ಆಗ್ತಾ ಇತ್ತು ಸರ್. ಆಮೇಲೆ ನಾವು 12-1 ಗಂಟೆಗೆ ವೇದಿಕೆ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ವಿ. ಈ ಸಲ ಮಳೆ ಬರುತ್ತೆ ಮತ್ತೆ ಇಲ್ಲಿ ಬೇಡ ಅಂತಂದ್ರೆ ನಮ್ಮ ಭಾವನೆ ಇದೆ ಸರ್. ಊರು ಲಾಸ್ಟ್ ಆಗುತ್ತೆ ಸರ್. ಅದು MS ಸಿದ್ದಪ್ಪ ನಗರದಲ್ಲಿ ಇದೆ ಸರ್. ಅದೇ ಸರ್, ಒಂದು ಲಾಸ್ಟ್ ಟೈಮ್ ಮತ್ತೆ ಇನ್ನೊಂದು ಒಂದು ಮಾತಾಡಿದ್ರು ಸರ್. ಕರಿಯಪ್ಪ ಮಾಡಿ ಅಂತ ಲಾಸ್ಟ್ ಇಯರ್ ಕರ್ಸಿದ್ರು ಸರ್. ಅವ್ರನ್ನೇ ಕರ್ಸೋದಂತ ಸಭೆ ಒಪ್ಪಿಗೆ ಕೊಟ್ಟೆ ನಾವು ಅವ್ರ ಕಡೆನೇ ಮಾತಾಡ್ತೀವಿ. ಚೆನ್ನಾಗಿ ಮಾತಾಡ್ತಾರೆ, ಅವ್ರು ಚೆನ್ನಾಗಿ ಮಾತಾಡಿದ್ರೆ ಬೇಕಾದ್ರೆ ಮತ್ತೆ ಕೇಳಿಕೊಂಡೆ ನಾವು ಅವ್ರ ಹತ್ರ ತಗೊಂಡು ಮಾಡ್ತೀವಿ. ನೀವು ಆಪ್ಷನ್ಸ್ ಇಟ್ಕೊಂಡ್ರಿಗೆ ನಿಮ್ಗೊಂದು ಅನುಕೂಲ ಆಗುತ್ತೆ ಸರ್. ನಾವು ಬೇರೆ ಕಡೆ ಅಪಾಯಿಂಟ್ ಸರ್, ಇನ್ನೊಬ್ರು ಯಾರನ್ನಿದ್ರೆ ಎಷ್ಟು ಸೂಚಿಸ್ತೀವಿ ಸರ್ ಹೇಳಿ ಸರ್. ಇನ್ನು ಯಾರನ್ನಿದ್ದಾರೆ ನಿರ್ದೇಶಕರೇ ಹಾಗೂ ವಾಲ್ಮೀಕಿ ಮಹಾಸಭಾದ ಗೌರವಾಧ್ಯಕ್ಷರೇ, ಉಪಾಧ್ಯಕ್ಷರೇ ಎಲ್ಲರಿಗೂ ನಮಸ್ಕರಿಸುತ್ತಾ, ಈಗ ವಾಲ್ಮೀಕಿ ಜಯಂತಿದು ಒಂದು ಸ್ಥಳದ್ದು ಮೇನ್. ನಮಗೆ ಮಳೆ ಬಂದರೆ ಇಲ್ಲಿ ಒಂದ್ಸಲ ಭಾಳ ತೊಂದರೆ ಆಗಿತ್ತು. ಆದಷ್ಟು ನಮಗೆ ವೆಂಕಟೇಶ್ವರ ಕಲ್ಯಾಣ ಮಂಟಪ ಮಾಡಿದ್ರೆ ಹೆಂಗ ನಿಮ್ಮೆಲ್ಲ ಅನಿಸಿಕೆ, ನಿಮ್ಮೆಲ್ಲ ಒಪ್ಪಿಗೆ ಇಲ್ಲಿ ಮಾಡೋದನ್ನ ಅಲ್ಲಿ ಮಾಡೋದು ಜನ ಸೇರಿಸ್ಬೋದು, ಅನುಕೂಲ. ಯಾಕಂದ್ರೆ ಮಳೆ ಬಂದ್ರೆ ಎಲ್ಲ ಅದು ಅಡಿಗೆ ಮಾಡಿದ್ದು ವ್ಯವಸ್ಥೆ ಎಲ್ಲ ವೇಸ್ಟ್ ಆಗುತ್ತೆ. ಕಮ್ಮಾರ್ ದೂರ ಸರ್, ನಮಗೆ ಇದು ತೊಂದರೆ ಆಗ್ತಿದೆ. ನಮ್ಮ ಜನಾಂಗಕ್ಕೆ ಇಡೀ ಸಿರುಗುಪ್ಪ ತಾಲೂಕಿನಲ್ಲಿ ಇರ್ತಕ್ಕಂಥ 50-60 ಸಾವಿರ ವಾಲ್ಮೀಕಿ ಜನಾಂಗದವರೆಗೂ ಪ್ರತಿಯೊಬ್ಬರಿಗೂ ಒಂದು ನಾಚಿಕೆ. ನಮ್ಮ ಜನಾಂಗಕ್ಕೆ ನಮಗೆ ನಾಚಿಕೆ. ಇವತ್ತು ಬಹಳಷ್ಟು ಜನ ನಮ್ಮ ರಿಸರ್ವೇಶನ್ MLA ಇದ್ದಾರೆ. ನಾಚಿಕೆ ಪಡ್ತಕ್ಕಂಥ, ನಮಗೆ ನಾಚಿಕೆ ಪಡುವಷ್ಟು ಇದಾಗಿದೆ. ದಯವಿಟ್ಟು ಅದರ ಬಗ್ಗೆ ಸ್ವಲ್ಪ ನಗರಸಭೆಯವರು ಗಮನ ಕೊಡ್ತಾ ಇಲ್ಲ. ನಿಮಗೆ ಒಂದು ಲೆಟರ್ ಕೊಡೋಕೆ ನಾವು ಇದು ಮಾಡಿದ್ವಿ ಮೇಡಮ್, ಆಗ್ಲಿಲ್ಲ. ನಗರಸಭೆಯವರು ಪಾಪ ಸಾರು ಬಂದ್ರು, ಅವತ್ತು ಕ್ಲೀನ್ ಮಾಡಿದ್ರು. ಒಂದೇ ದಿನ ಅವತ್ತು ಬಂದ್ರು, ಕ್ಲೀನ್ ಮಾಡಿದ್ರು, ಹೋದ್ರು. ನೆಕ್ಸ್ಟ್ ಡೇ ಅದೇ ಕೆಲಸ ಮತ್ತೆ ಹಂಗೆ ರೀಸೆಸ್ ಮಾಡ್ತಾರೆ ಮೇಡಮ್. ಅಲ್ಲಿ ಸ್ಕೂಲ್ ಇದೆ, ಪಕ್ಕದಲ್ಲಿ ಸ್ಕೂಲ್, ಹಿರಿಯ ಪ್ರಾಥಮಿಕ ಶಾಲೆ, 6ನೇ ವರ್ಷ ಸ್ಕೂಲು. ಮಕ್ಕಳು ಓದ್ಬೇಕಂತ ಅಲ್ಲಿ ಬಹಳ ಜನ, 100 ಜನಸಂಖ್ಯೆ ಹುಡುಗರು ಓದ್ಕೋತಾರೆ. ಅಲ್ಲಿ ನಮ್ಮ ಮಹರ್ಷಿ ವಾಲ್ಮೀಕಿ ಗೊತ್ತಾ ಇದೆ. ಅದ್ರ ಪಕ್ಕದಲ್ಲಿ ಇವಾಗೆ ಫೋಟೋ ಬೇಕಾದ್ರೆ ನಿನ್ನೆನೆ ಹಾಕಿದ್ದಾರೆ. ನಿಮಗೆ ತೋರಿಸ್ತೀನಿ. ದಯವಿಟ್ಟು ದೊಡ್ಡವರು ಪೂರ್ವಭಾವಿ ಸಭೆ ಮಾಡ್ತೀರಿ, ಪ್ರತಿಯೊಂದು ಮಾಡ್ತೀರಿ. ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಟ್ಟು ಅಧಿಕಾರಿಗಳ ಹತ್ರ ಮಾತಾಡಿ. ನಮ್ಗಂತೂ ಯುವಕರು ಯಾಕಂದ್ರೆ ಗೊತ್ತಾಗಲ್ಲ. ದೊಡ್ಡವರು ಸಲಹೆ ಕೊಟ್ರೆ ಅದು ಏನ್ ಮಾಡ್ಬೇಕು ಏನಿಲ್ಲ, ಕಸ ಹಾಕಿದಂಗೆ. ವಾಲ್ಮೀಕಿಯವರಿಗೆ ನಾವು ಮಹರ್ಷಿ ವಾಲ್ಮೀಕಿಯವರಿಗೆ ಅವರಿಗೆ ಸಲ್ಲಿಸುವ ಗೌರವವನ್ನು ನಾವು ಸಲ್ಲಿಸೋಣ. ಒಂದು ಒಳ್ಳೆಯ ಒಂದು ಇದರಲ್ಲಿ ನಾವು ಆಚರಿಸಿ, ಆ ನಿಟ್ಟಿನಲ್ಲಿ ತಮ್ಮ ಒಂದು ಸೂಚನೆ ಸಲಹೆ ತುಂಬಾ ಅವಶ್ಯಕತೆಯಾಗಿದೆ. ದಯವಿಟ್ಟು ತಮ್ಮೆಲ್ಲರ ಸೂಚನೆ ಮತ್ತು ಸಲಹೆಗಳನ್ನು ತಾವು ಇಲ್ಲಿ ಪ್ರಸ್ತಾಪ ಪಡಿಸಿದ್ದಲ್ಲಿ ನಾವು ಆ ನಡವಳಿಕೆಯನ್ನು ಆಧಾರವಾಗಿ ಇಟ್ಕೊಂಡು ಜಯಂತಿಯನ್ನು ತುಂಬಾ ಅಚ್ಚುಕಟ್ಟಾಗಿ ನೆರವೇರಿಸುವಲ್ಲಿ ನಾವೆಲ್ಲರೂ ನಾನು ಮತ್ತು ಎಲ್ಲ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟು. ಈ ವೇಳೆ ನಗರಸಭೆ ಅಧ್ಯಕ್ಷೆ ಬಿ. ರೇಣುಕಮ್ಮ, ತಾಲೂಕು ಪಂಚಾಯಿತಿ ಸಹಾಯಕ ನಿರ್ದೇಶಕ ಬಸವರಾಜು, ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಪ್ರದೀಪ, ನಿವೃತ್ತ ಪ್ರಾಂಶುಪಾಲರಾದ ಎಂ. ವೀರೇಶಪ್ಪ, ಬಿ. ಬಸವರಾಜ್, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಎಂ. ವೆಂಕಟೇಶ್, ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾದ ತಾಲೂಕಾ ಗೌರವಾಧ್ಯಕ್ಷ ಸಣ್ಣ ಯಲ್ಲಪ್ಪ, ಉಪಾಧ್ಯಕ್ಷರಾದ ಎಚ್. ಪಿ. ಈರಣ್ಣ, ಬಿ. ಮಲ್ಲಿಂಗಪ್ಪ, ರುದ್ರಮುನಿ, ಪ್ರಧಾನ ಕಾರ್ಯದರ್ಶಿ ಎಸ್. ಗಾದಿಲಿಂಗಪ್ಪ, ಮಾಜಿ ಅಧ್ಯಕ್ಷ ಎಂ. ಹೊನ್ನಪ್ಪ, ವಾಲ್ಮೀಕಿ ವಿದ್ಯಾಭಿವೃದ್ಧಿ ಟ್ರಸ್ಟ್ನ ಖಜಾಂಚಿ ಎಸ್. ನರೇಂದ್ರ ಸಿಂಹ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಶ್ರೀನಿವಾಸ್ ನಾಯಕ್, ಭಾರತ ವೈಭವ ನ್ಯೂಸ್, ಸಿರುಗುಪ್ಪ.
Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.